ಹಲೋ ವೀಕ್ಷಕರೇ, ಬಿಹಾರದ ಚುನಾವಣೆಯಲ್ಲಿ ಓವೈಸಿ ವಿರುದ್ಧ ಪ್ರಚಾರದ ಒಂದು ಸ್ಯಾಂಪಲ್ ಹೀಗಿದೆ. ಚುನಾವಣೆಯ ಕಣದಲ್ಲಿರುವ ಓವೈಸಿ ಪಾರ್ಟಿಯ ಅಭ್ಯರ್ಥಿಗಳು ಓಟು ವಿಭಜಿಸಬಲ್ಲ ಅಭ್ಯರ್ಥಿಗಳಿಗೆ ಅವರ ಖರ್ಚು ವೆಚ್ಚಗಳನ್ನು ಸ್ವತಃ ಬಿಜೆಪಿ ನೋಡಿಕೊಳ್ಳುತ್ತಿದೆ. ಹೇಳ್ರಿ, ಇದು ಓವೈಸಿ ಪಾರ್ಟಿಯ ದೃಷ್ಟಿಯಲ್ಲಿ ಒಳ್ಳೆಯ ಬೆಳವಣಿಗೆಯ ಅಲ್ವಲ್ಲ? ಹಾಗಿದ್ದರೆ ಬಿಹಾರದ ಚುನಾವಣೆಯಲ್ಲಿ ಮುಸ್ಲಿಂ ಓಟುಗಳನ್ನು ವಿಭಜಿಸುವ ಕೆಲಸವನ್ನು ಓವೈಸಿ ಮಾಡಿದ್ದಾರಾ? ಖಂಡಿತ ಇಂತಹದ್ದೊಂದು ಚರ್ಚೆ ಬಿಹಾರದ ಬೀದಿ ಬದಿಯಲ್ಲಿ ಮತದಾರರ ನಡುವೆ ನಡೆಯುತ್ತಿತ್ತು ಎಂದು ಮಾಧ್ಯಮ ವರದಿಗಳು ಹೇಳ್ತಾ ಇವೆ. ವೀಕ್ಷಕರೇ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೀಮಾಂಚಲ ಕ್ಷೇತ್ರದಲ್ಲಿ ಅಸದುದ್ದೀನ್ ಓವೈಸಿಯವರ ಅಖಿಲ ಭಾರತ ಮಜ್ಲಿಸೆ ಇತ್ತೆಹಾದ್ ಮುಸ್ಲಿಮೀನ್ ಪಾರ್ಟಿಯ ಓಟುಗಳಿಗೆ ಲೆಕ್ಕ ಮಾಡಿ ಇಂದು ಬಿಹಾರದ ಮತದಾರರು ಓವೈಸಿಯ ಅಭ್ಯರ್ಥಿಗಳಿಗೆ ಸಿಕ್ಕಿದ ಓಟುಗಳೇ ಅಂದು ಇಂಡಿಯಾ ಕೂಟ ಅಧಿಕಾರಕ್ಕೆ ಏರದಂತೆ ಮಾಡಿದೆ ಎಂದು ಬಿರುಸಿನ ಚರ್ಚೆಗಳಲ್ಲಿ ಜನರು ವ್ಯಸ್ತವಾಗಿದ್ದಾರೆ ಎಂದು ಮಾಧ್ಯಮಗಳಿಂದಲೇ ತಿಳಿದು ಬರುತ್ತದೆ. ಹಾಗೆ ಹೇಳುವುದಾದ್ರೆ, ಓವೈಸಿ ಸಾಮಾನ್ಯರಲ್ಲ, ಮುಸ್ಲಿಮರ ನಡುವೆ ಐಕನ್ ಆಗಿರುವ ಉತ್ತಮ ಸಂಸದೀಯ ಪಟು ಕೂಡ ಆಗಿರುವ ಓವೈಸಿ ತಮ್ಮದೇ ಆದ ಅಭಿಮಾನಿ ವೃಂದವನ್ನ ಹೊಂದಿದ್ದಾರೆ. ಆದರೆ ಈ ಸಲ ಅಂತೂ ಬಿಹಾರದ ಚುನಾವಣೆಯಲ್ಲಿ ಓವೈಸಿ NDA ಕೂಟದ ಗೆಲುವಿಗೆ ಕಾರಣರಾಗುತ್ತಾರೆ. ಆದ್ದರಿಂದ ವಿಲನ್ ತರ ಜನರ ನಡುವೆ ಚರ್ಚಿಸಲ್ಪಡ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಆಧಾರದಲ್ಲಿ ವಿಶ್ಲೇಷಕರು ಚರ್ಚಿಸುತ್ತಿರುವುದು ಸೀಮಾಂಚಲದಲ್ಲಿ ಓವೈಸಿ ಪಾರ್ಟಿಗೆ ಈ ಸಲ ಮುನ್ನಡೆಯಲ್ಲ, ಹಿನ್ನಡೆ ಆಗಬಹುದು ಎಂದಾಗಿದೆ. ನಿಜಕ್ಕೆ ಆದರೆ ಓವೈಸಿ ವ್ಯಕ್ತಿತ್ವ, ಪ್ರತಿಭೆ, ವಾದಶೈಲಿಯ ಆಧಾರದಲ್ಲಿ ಖಂಡಿತ ಅವರ ಪಾರ್ಟಿಗೆ ಕಳೆದ ಸಲಕ್ಕಿಂತ ಈ ಸಲ ಹೆಚ್ಚು ಮತಗಳೇ ಸಿಗಬೇಕಾಗಿತ್ತು. ಈ ಸಲ ಜನಸಾಮಾನ್ಯರ ನಡುವೆ, ಅಂದರೆ ಮತದಾರರಲ್ಲಿ ಅವರ ವಿರುದ್ಧವಾದಂತ ಅಭಿಪ್ರಾಯ ಇದೆ. ಮುಸ್ಲಿಂ ಮತದಾರನ ಕಿವಿಗೆ, ಮುಖ್ಯವಾಗಿ ಸೀಮಾಂಚಲದಲ್ಲಂತೂ ಈ ವಿಚಾರಗಳನ್ನು ಓವೈಸಿಯವರ ರಾಜಕೀಯ ಎದುರಾಳಿಗಳು ತುಂಬಿ ಬಿಟ್ಟಿದ್ದಾರೆ. ಜನ ನಂಬಿದಂತೆ ಇದು ಕಾಣಿಸ್ತಾ ಇದೆ. ಹೇಗೂ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಈ ವಾದ, ಈ ಪ್ರಚಾರಗಳ ಸತ್ಯಾಂಶ ಖಂಡಿತ ಸ್ಪಷ್ಟವಾಗಿ, ಖಚಿತವಾಗಿ ಎಲ್ಲರಿಗೂ ತಿಳಿಯುತ್ತದೆ. ಓವೈಸಿಯ ಪಾರ್ಟಿಯಲ್ಲಿ ಕೆಲವು ಕಡೆ ಬಿಜೆಪಿ ಅಭ್ಯರ್ಥಿಗಳನ್ನ ನಿಲ್ಲಿಸುತ್ತಿದೆ ಎನ್ನುವಂತಹ ಮಾತುಗಳು ಕೂಡ ಇವತ್ತು ಬೀದಿ ಬದಿ ಚರ್ಚೆಯ ವಿಚಾರವಾಗ್ತಾ ಇದೆ. ಇಷ್ಟೆಲ್ಲ ಅಪಪ್ರಚಾರಗಳಿದ್ರು ಓವೈಸಿ ತಲೆ ಕೆಡಿಸಿಕೊಂಡೇ ಇಲ್ಲ, ಅವರು ಪ್ರಚಾರದಲ್ಲಿ ಮುಂದುವರಿತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಒಂದು ತಿರುವನ್ನ ಮುಸ್ಲಿಂ ಓಟ್ಗಳು ವಿಭಜನೆಯಾಗದಂತೆ ತಡೆಯುವುದಕ್ಕೆ ಬಿಹಾರದಲ್ಲಿ ಬಿಹಾರ್ ಡೆಮೊಕ್ರಾಟಿಕ್ ಫೋರಂ ಅಸ್ತಿತ್ವಕ್ಕೆ ಬಂತು. ಸೀಮಾಂಚಲ, ಚಂಪಾರಣ್, ಮಿಥಿಲಾಂಜಲಿ, ಮಗಧ್ನಲ್ಲಿ ಈ ಸಮಿತಿ ದೊಡ್ಡ ಮಟ್ಟದ ಕೆಲಸ ಮಾಡಿದೆ. ಇಲ್ಲೆಲ್ಲ ಮುಸ್ಲಿಮರ ಓಟುಗಳು 4 ಭಾಗವಾಗಿ ಒಡೆಯುವ ಪರಿಸ್ಥಿತಿ ಇತ್ತು ಎಂದು ಡೆಮೊಕ್ರಾಟಿಕ್ ಫೋರಂ ಸಮಿತಿಯ ನಾಯಕರಲ್ಲೊಬ್ಬರಾದ ಮೌಲಾನಾ ರಿಜ್ವಾನ್ ಸಲಾ ಹೇಳ್ತಾ ಇದ್ದಾರೆ. ನಾವು ಈ ಪರಿಸ್ಥಿತಿಯನ್ನ ಮತದಾರರಿಗೆ ಅರ್ಥ ಮಾಡಿಕೊಟ್ಟಿದ್ದೇವೆ, ಮುಸ್ಲಿಮರು ಒಗ್ಗಟ್ಟಿನಿಂದ ಮತ ಚಲಾಯಿಸಬೇಕಾಗಿದೆ ಎಂದು ಬಿಹಾರ್ ಡೆಮೊಕ್ರಾಟಿಕ್ ಫೋರಂ ಹೇಳ್ತಾ ಇದೆ. ಒಂದು ವೇಳೆ ಡೆಮೊಕ್ರಾಟಿಕ್ ಫೋರಂ ಮುಸ್ಲಿಂ ಮತದಾರರ ಮೇಲೆ ಪ್ರಭಾವ ಬೀರಲು ಯಶಸ್ವಿಯಾದರೆ ಮುಸ್ಲಿಮರ ಬಹುತೇಕ ಓಟುಗಳು NDA ಕೈ ತಪ್ಪಿದಂತೆ, ಅಂದ್ರೆ JDUಗೆ ಇದರಿಂದ ದೊಡ್ಡ ಲಾಸ್ ಆಗಲಿದೆ. ಹಾಗೆ ಹೇಳುವುದಾದರೆ ಬಿಹಾರದಲ್ಲಿ ಓವೈಸಿಯ ಪಾರ್ಟಿ ಮಾತ್ರ ಇಂಡಿಯಾ ಕೂಟದ ಗೆಲುವಿಗೆ ಅಡ್ಡಿಯಾಗಿರೋದ. ಪ್ರಶಾಂತ್ ಕಿಶೋರ್ ಅವರ ಪಾರ್ಟಿ ಮತದಾರರ ನಡುವೆ ಮತ ವಿಭಜನೆಯ ಕೆಲಸವನ್ನೇ ಮಾಡುತ್ತದೆ. ಆದ್ರೂ ಕೂಡ PK ಅವರ ಬಗ್ಗೆ ಓವೈಸಿಯವರಷ್ಟು ದೊಡ್ಡ ಮಟ್ಟದಲ್ಲಿ ಓಟು ವಿಭಜಿಸುತ್ತಾರೆ ಅನ್ನುವಂತ ಪ್ರಚಾರ ಇಲ್ಲ. ಕಾರಣ, ಅವರು ಮೋದಿ, ಶಾ, ಬಿಜೆಪಿ ವಿರುದ್ಧ ರಾಜಕೀಯ ಮಾಡ್ತಾ ಇದ್ದಾರೆ. ಈಗ ಮತದಾರರು ಆಲೋಚಿಸುತ್ತಿರುವುದು ಕಿಶೋರ್ ಯಾರ ಓಟುಗಳನ್ನು ಕಿತ್ಕೊಳ್ಬಹುದು. ಪ್ರಾದೇಶಿಕ ಪಕ್ಷಗಳಾದ RJD, JDU ಮತ್ತು ಕಾಂಗ್ರೆಸ್ನಂತ ಪಾರ್ಟಿಗಳಿಂದ ಪ್ರಶಾಂತ್ ಕಿಶೋರ್ ಓಟುಗಳನ್ನ ಕಿತ್ಕೊಳ್ಬಹುದು. ಕನಿಷ್ಠ 10% ಓಟುಗಳನ್ನು ಹೀಗೆ ಕಿತ್ತುಕೊಂಡ್ರು ಕೂಡ ಬಿಜೆಪಿ ಬಿಹಾರದಲ್ಲಿ ಅತಿ ಹೆಚ್ಚು ಶಾಸಕರನ್ನು ಗೆದ್ದಂತ ಪಾರ್ಟಿ ಖಂಡಿತ ಆಗತ್ತೆ. ಓವೈಸಿಯವರಂತೆ PK ಕೂಡ ತನ್ನ ಅಭ್ಯರ್ಥಿಗಳಿಗೆ ಹಣ ಖರ್ಚು ಮಾಡುವುದರಲ್ಲಿ
ತಲೆ ಕೆಡಿಸಿಕೊಂಡಿಲ್ಲ ಎನ್ನುವ ವರದಿಗಳಿವೆ. ತಮ್ಮ ಅಭ್ಯರ್ಥಿಗಳಿಗೆ ಹಣಕಾಸು ಕೊರತೆಯಾಗದಂತೆ ನೋಡಿಕೊಳ್ತಾ ಇದ್ದಾರೆ. ಓವೈಸಿಯಂತೆ ಪಿಕೆ ಕೂಡ NDAಗೆ ಅಲ್ಲ ಬಿಜೆಪಿಗೆ ಸಹಾಯ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾದ್ದು ಬಿಜೆಪಿಯ ಲೆಕ್ಕಾಚಾರ ಏನಾಗಿರ್ಬೋದು. ಮುಸ್ಲಿಮರಿಂದ ಓವೈಸಿ ಪಾರ್ಟಿ ಮತ್ತು ಜಾತ್ಯತೀತ ಮತದಾರರಿಂದ ಪಿಕೆ ಪಾರ್ಟಿ ಓಟುಗಳನ್ನು ಕಸಿದಾಗ ಬಿಜೆಪಿಗೆ NDAಯ ಮುಖ್ಯ ಸ್ಥಾನದಲ್ಲಿರುವ ನಿತೀಶ್ ಕುಮಾರ್ ಅನ್ನು ಮೂಲೆಗೆ ತಳ್ಳಿ ಬಿಜೆಪಿಯವರನ್ನೇ ಯಾರನ್ನಾದರೂ ಮುಖ್ಯಮಂತ್ರಿ ಮಾಡುವ ಅವಕಾಶ ಸೃಷ್ಟಿಯಾಗತ್ತೆ. ಲೆಕ್ಕಾಚಾರ ಹೀಗಿರುತ್ತದೆ. ಅಂದರೆ ನಿತೀಶ್ ಪಾರ್ಟಿಗೆ ಕಳೆದ ಸಲಕ್ಕಿಂತ ಕಡಿಮೆ ಸೀಟುಗಳು ಸಿಗುವಂತೆ ಮಾಡುವ ಅಮಿತ್ ಶಾ ಗೇಮ್ ಪ್ಲಾನ್ ಇದು ಎನ್ನಲಾಗುತ್ತಿದೆ. ಹೀಗಾಗಿ ನಿತೀಶ್ ಅನ್ನು ಈ ಸಲ ಮುಖ್ಯಮಂತ್ರಿ ಸ್ಥಾನದ ಅಭ್ಯರ್ಥಿ ಎಂದು ತೋರಿಸೇ ಇಲ್ಲ. ಇದು ನಿತೀಶ್ ಕುಮಾರ್ ಅವರಿಗೆ ಒಳಗೊಳಗೆ ನೋವನ್ನು ಕೊಟ್ಟಿದೆ. ಪಾಟ್ನಾದಲ್ಲಿ ಪ್ರಧಾನಿ ಬಂದಾಗ ನಿತೀಶ್ ಕುಮಾರ್ ಅವ್ರ ಜೊತೆ ಹೋಗಿ ಪ್ರಚಾರ ಮಾಡದಿರುವುದು ಈ ಅಸಮಾಧಾನದಿಂದಲೇ ಎನ್ನಲಾಗುತ್ತಾ ಇದೆ. ಇತ್ತ ಪಿಕೆ ದೊಡ್ಡ ಮಟ್ಟದ ತೊಂದರೆಯನ್ನು ತಮಗೆ ಮಾಡಬಹುದು ಅನ್ನುವ ಕಾರಣಕ್ಕಾಗಿ ಕಾಂಗ್ರೆಸ್ ಹಲವು ಸ್ಟಂಟ್ಗಳನ್ನ ಮಾಡಿದೆ. ಹರಿಯಾಣದಲ್ಲಿ ನಡೆದ ಲಕ್ಷಾಂತರ ಓಟು ಕಳ್ಳತನವನ್ನು ರಾಹುಲ್ ಗಾಂಧಿ ಬಿಹಾರದಲ್ಲಿ ತನ್ನ ಪ್ರಚಾರ ಅಸ್ತ್ರವನ್ನಾಗಿ ಮಾಡಿಕೊಂಡ್ರು. ಇದೆಲ್ಲ ಇರುವಾಗ ಓವೈಸಿ ಅವರ ವಿರುದ್ಧ ಹೆಚ್ಚು ಚರ್ಚೆಗಳು ಯಾಕೆ ಬೀದಿ ಬದಿ ಆಗ್ತಾ ಇದೆ ಅಂದ್ರೆ, ಓವೈಸಿ ಹೋದಲ್ಲೆಲ್ಲ ಟಾರ್ಗೆಟ್ ಮಾಡ್ತಾ ಪ್ರಚಾರ ಮಾಡ್ತಾ ಇರುವುದು ತೇಜಸ್ವಿ ಯಾದವ್ ಮತ್ತು ಕಾಂಗ್ರೆಸ್ ಸಖ್ಯದ ವಿರುದ್ಧ ಆಗಿದೆ. ನೋಡಿ ವೀಕ್ಷಕರೇ, ಅಧಿಕಾರದಲ್ಲಿ ತೇಜಸ್ವಿ ಆಗ್ಲಿ ರಾಹುಲ್ ಗಾಂಧಿ ಆಗ್ಲಿ ಇಲ್ಲ. ಆಮೇಲೆ ಓವೈಸಿ ಯಾಕೆ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಮತದಾರ ಯೋಚಿಸದಿರುತ್ತಾನ? ಓವೈಸಿ ಅವರ ತಂದೆಯ ಕಾಲದಲ್ಲಿ ಕಾಂಗ್ರೆಸ್ನೊಂದಿಗೆ AIMIM ಮೈತ್ರಿ ಮಾಡಿಕೊಂಡಿತ್ತು. ಇದನ್ನು ಓವೈಸಿ ಈಗ ಮರ್ತು ಬಿಟ್ಟಿದ್ದಾರೆ ಬಿಡಿ. ರಾಜಕೀಯವಾಗಿ ಮೋದಿ ಮತ್ತು ಶಾರ ಜೊತೆ ಉತ್ತಮ ಸಂಬಂಧ ಕೂಡ ಇದೆ. ಆಪರೇಷನ್ ಸಿಂಧೂರ್ನಲ್ಲಿ ಕೇಂದ್ರ ಸರ್ಕಾರದ ವಿರೋಧಿ ಪ್ರಚಾರ ತಲೆದೋರಿದಾಗ ವಿದೇಶಕ್ಕೆ ಕಳುಹಿಸಿದ ಒಂದು ಸಮಿತಿಯಲ್ಲಿ ಓವೈಸಿ ಕೂಡ ಇದ್ರು. ಇದನ್ನು ಕೂಡ ಜನ ನೋಟ್ ಮಾಡಿದ್ದಾರೆ. ಅವರ ಅನುಯಾಯಿಗಳೇ ಅಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಓವೈಸಿ ಅವರನ್ನು ತರಾಟೆಗೆತ್ತಿಕೊಂಡಿದ್ರು. ಈಗ ಅದೆಲ್ಲ ಮರ್ತು ಹೋಗಿದೆ ಬಿಡಿ. ಓವೈಸಿ ಯಾಕೆ 18% ಮುಸ್ಲಿಂ ಇರುವ ಬಿಹಾರದಲ್ಲಿ ಮುಸ್ಲಿಂ ಉಪಮುಖ್ಯಮಂತ್ರಿಯನ್ನು ಯಾಕೆ ಘೋಷಿಸಿಲ್ಲ ಇಂಡಿಯಾ ಕೂಟ ಎಂದು ಪ್ರಚಾರದಲ್ಲಿ ಕೇಳ್ತಾರೆ. ಯಾವುದಕ್ಕೂ ಬಿಹಾರದ ಮುಸ್ಲಿಂ ಮತದಾರ ಹೆಚ್ಚು ತಲೆ ಕೆಡಿಸಿಕೊಂಡಂತೆ ಕಾಣುವುದಿಲ್ಲ. ಬಿಜೆಪಿಯನ್ನು ಹೊರಗೆ ನಿಲ್ಲಿಸಬೇಕಾದ್ರೆ ಯಾರಿಗೆ ಓಟು ಹಾಕಬೇಕು ಅನ್ನುವುದನ್ನ ಅವರು ನಿರ್ಧರಿಸಿದ್ದಾರೆ. ಇವೆಲ್ಲವೂ ಓವೈಸಿಯ ಹಿನ್ನಡೆಗೆ ಕಾರಣವೂ ಆಗ್ತಾ ಇದೆ. ಇತ್ತೀಚೆಗಿನ ವಿಶ್ಲೇಷಣೆಗಳಂತೆ ಬಿಹಾರದಲ್ಲಿ ಈ ಸಲದ ಚುನಾವಣೆಯಲ್ಲಿ ನ್ಯಾಷನಲಿಸ್ಟ್ ಪಾರ್ಟಿಗಿಂತ ಅಲ್ಲಿನ ಸ್ಥಳೀಯ ಪ್ರಾದೇಶಿಕ ಪಾರ್ಟಿಗಳೇ ಹೆಚ್ಚು ಸೀಟುಗಳನ್ನು ಗಳಿಸಲಿದೆ ಎನ್ನುವಂತ ವಿಶ್ಲೇಷಣೆಗಳು ಕೂಡ ಬಂದಿವೆ. ಅದಕ್ಕೆ ತಕ್ಕಂತೆ ಸಾಮಾಜಿಕ ಮಾಧ್ಯಮದಲ್ಲಿ ಲಾಲ್ಟನ್ ಹಿ ತೀರ್ ಹೈ ಎಂಬ ಪೋಸ್ಟ್ಗಳು ಕೂಡ ಕಾಣಿಸಿಕೊಳ್ತಾ ಇದೆ. ಹಾಗಿದ್ದರೆ ಲಾಲೂರ ಲಾಟಿನ್ ನಿತೀಶ್ರ ಬಾಣ ಇತರೆಲ್ಲರನ್ನೂ ಹಿಂತಳ್ಬೋದಾ? ಅಮಿತ್ ಶಾ ಗೇಮ್ ಪ್ಲಾನ್ ಅನ್ನು ಬಿಹಾರಿ ಮತದಾರ ವಿಫಲಗೊಳಿಸ್ತಾನ ನೋಡ್ಬೇಕಾಗಿದೆ. ಓವೈಸಿ ಮತ್ತು ಪಿಕೆಯ ಪಾರ್ಟಿಗಳು ಯಾರ ಓಟುಗಳನ್ನ ಕಿತ್ಕೊಳ್ತದೆ ಎನ್ನುವುದು ಎಲ್ಲರಿಗಿಂತ ಚೆನ್ನಾಗಿ ನಿತೀಶ್ರಿಗೆ ಗೊತ್ತಿದೆ. JDU ಮತ್ತು RJDಗಳು ಸೇರಿ ಪ್ಲಾನ್ ಈ ಸಲ ಮಾಡಿದೆ ಅನ್ನುವಂತ ವರದಿಗಳು ಇವೆ. ಬಿಹಾರ್ ಡೆಮಾಕ್ರಾಟಿಕ್ ಫಾರಂ ಮುಸ್ಲಿಮರ ಓಟುಗಳು NDAಯತ್ತ ವಾಲದಂತೆ ಕೆಲಸವನ್ನು ಮಾಡ್ತಾ ಇದೆ. ಹೇಗೆ ಜನರು NDAಯನ್ನು ಮನೆ ಕಳಿಸ್ತಾರ? ಓವೈಸಿ ಅವರಿಗಂತೂ ಈ ಸಲ ಮುಸ್ಲಿಂ ಓಟುಗಳನ್ನ ಅಷ್ಟಾಗಿ ಪಡೆಯಲು ಸಾಧ್ಯ ಆಗುವುದಿಲ್ಲ. ವಿಭಜನೆಯ ವಿರುದ್ಧ ಡೆಮಾಕ್ರಾಟಿಕ್ ಫಾರಂ ಕೆಲಸ ಮಾಡ್ತಿದೆ ಅನ್ನುವ ಅಂಶಗಳನ್ನು ಕೂಡ ಗಮನಿಸುವಾಗ ವೀಕ್ಷಕರೇ, ಯಾರು ಗೆಲ್ತಾರೆ ಬಿಹಾರದಲ್ಲಿ? ನಿಮ್ಮ ಅಭಿಪ್ರಾಯ ಏನು? ಈ ಹೊತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಾನು ಅರ್ಫಾ ಮಂಚಿ. ಜೈ ಹಿಂದ್.